ಅವ ಹೆಂಗ್ ಮಾಡತ್ತ ನೋಡಕ್ಕೆ ನೋಡಿ. ವ್ಯೂಹ ಫಿಲ್ಮ್ದ ಟ್ರೇಲರ್ ನೋಡ್ರಿ, ಹೆಂಗ ಅನಿಸ್ತು ನಿಮ್ಗೆ? ಎಲ್ಲರಿಗೂ ನಮಸ್ಕಾರ. ಮುಂಜಾನೆಯಿಂದ ಮುಂಜಾನೆ ಅಲ್ಲ ನಿನ್ನೆ ರಾತ್ರಿಯಿಂದ ಹಿಂಗ ನಡೆದೈತಿ ಬರೇ ಒಂದ್ಸರಿ. ನೀವು ನೋಡ್ರಿ ಹೆಂಗದ ಮಸ್ತ್ ಸ್ಟೈಲಿಶ್ ಅದಲ್ಲ. ಟ್ರಿಪ್ ಹಾಕಿದ್ರೆ ನಾವು ಬಂದೇವೆ ಫಸ್ಟ್ ಟೈಮ್ ಕಳ್ಸತ್ತೀವಲ್ಲ ಅದು ಒನ್ ಡೇ ಪೂರ. ಸಾನು ಬಾಯ್. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರಣ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಚಲೋ ಇವತ್ತಿನ ವ್ಲಾಗನ್ನು ಶುರು ಮಾಡಕತ್ತೀನಿ. ಇವತ್ತಿನ ವ್ಲಾಗ್ ಭಾಳ ಸ್ಪೆಷಲ್ ಆಗೋದೈತಿ, ಮೆಮೊರೇಬಲ್ ಆಗೋದೈತಿ. ಬಿಕಾಸ್ ಟೈಟಲ್ ಥಂಬ್ನೇಲ್ ನೋಡಿ ನೀವು ಆಲ್ರೆಡಿ ಗೊತ್ತಿರ್ಬೋದು. ಎಸ್, ನಮ್ಮ ಸಾನು ಫಸ್ಟ್ ಟೈಮ್ ಟ್ರಿಪ್ಪಿಗೆ ಹೊಂಟಾಳು ಸ್ಕೂಲ್ ಜೊತೆ. ಇದಕ್ಕಿಂತ ಫಸ್ಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಈ ರೀತಿ ಯಾವುದೂ ಟ್ರಿಪ್ಪಿಗೆ ಹೋಗಿಲ್ಲ. ಅಂದರೆ ಜೂನಿಯರ್ ಕೆ ಜಿ ಸೀನಿಯರ್ ಕೆ ಜಿ ಇದ್ದಾಗ ಇಂಥ ಪರಿ ಇಷ್ಟು ದೊಡ್ಡದೇನು ಇರ್ತಿಲ್ಲಾಗಿತ್ತು. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ, ಸೊ ಇನ್ನೆಲ್ಲ ಹಾಕಿದ ಅಫಿಷಿಯಲಿ ಟ್ರಿಪ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಧಾರವಾಡಕ್ಕೆ ಹೊಂಟಾರು. ನನಗೆ ವಿನವ್ರಿಗೆ ಕೇಳಿ ಭಾಳ ಖುಷಿ ಆಯಿತು. ನಾವು ಸಾನೂನ್ ಕಳ್ಸೋಕ್ಕೂ ರೆಡಿ ಆದ್ವಿ. ಬಿಕಾಸ್ ಈ ರೀತಿ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ಕೋತಿರ್ಬೇಕು, ಎಲ್ಲ ಥರ ರೂಢಿ ಇರಬೇಕು ಅಂತ ನಂದು ವಿನವ್ರದ್ದು ಥಿಂಕಿಂಗ್ ಐತಿ. ಹಿಂಗಾಗಿ ನಾವು ಸಾನುಗೆ ಟ್ರಿಪ್ಪಿಗೆ ಕಳ್ಸಾಕತ್ತೀವಿ. ಸೊ ಇವತ್ತು ನಾನು ಅಕ್ಕಿದೆಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು. ಅಂದರೆ ಅಕ್ಕಿ ನಾಳೆ ಹೊಂಟಾಳು. ಸೊ ಇವತ್ತನ ರಾತ್ರಿ ನಾನು ಎಲ್ಲ ಬ್ಯಾಗ್ ಹಾಕಿದ ಪ್ಯಾಕ್ ರೆಡಿ ಮಾಡಿ ಇಡಬೇಕು. ಸ್ಕೂಲ್ ಕಡೆಯಿಂದ ಒಂದು ಸರ್ಕ್ಯುಲರ್ ಬಂದೈತಿ, ಅದ್ರೊಳಗೆಲ್ಲ ಕೊಟ್ಟಾರು ಏನು ಕಳ್ಸೋದೈತಿ ಏನು ಕಳ್ಸೋದಿಲ್ಲ ಅಂತ. ಸೊ ಅದನ್ನು ಒಂದು ಸರ್ತಿ ಮತ್ತೊಮ್ಮೆ ನೋಡಿ ಬ್ಯಾಗೆಲ್ಲ ಪ್ಯಾಕ್ ರೆಡಿ ಮಾಡಬೇಕು. ಸೊ ಈಗ ಸಂಜೆಗೆ ನಾನು ವ್ಲಾಗ್ ಶುರು ಮಾಡಕತ್ತೀನಿ. ಮುಂದೆ ಏನೇನು ಆಗ್ತೈತಿ ಅದನ್ನೆಲ್ಲ ಶೇರ್ ಮಾಡ್ಕೋತ ಹೋಗ್ತೀನಿ. ಬ್ಯಾಗ್ ಪ್ಯಾಕ್ ಮಾಡೋದಕ್ಕಿಂತ ಫಸ್ಟ್ ನಂಗೊಂದು ಸ್ವಲ್ಪ ಕಾಯಿಪಲ್ಯ ಬೇಕಾಗೈತಿ. ಹಿಂಗಾಗಿ ನಾನು ಸಾನುಗೆ ಕರ್ಕೊಂಡು ಈಗ ಕಾಯಿಪಲ್ಯ ತರಕ್ಕೆ ಹೊಂಟೀನಿ. ನಾ ಫ್ರೆಶ್ ಆಗೀನಿ. ಇನ್ನು ಸಾನುಗಷ್ಟು ಫ್ರೆಶ್ ಮಾಡಬೇಕು. ಅಂದರೆ ಫ್ರೆಶ್ ಅಂದರೆ ಮುಖ ಗಿಕ್ಕ ತೊಳೆದೀನಿ. ಜಸ್ಟ್ ಈಗ ಸಿಂಪ್ಲಿ ಇದು ಮಾಮಾರ್ತ್ ಅವ್ರದ್ದು ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ ಅಷ್ಟೇ ಹಚ್ಚೋದು ಬಾಕಿ ಐತಿ. ನಾನು ಅಕ್ಕೀಗ ಮುಂಜಾನೆ ಆಗಲಿ ಅಥವಾ ಸಂಜೆಗೆ ಆಗಲಿ ಫ್ರೆಶ್ ಆದಮೇಲೆ ಕಂಪಲ್ಸರಿ ಇದು ಮಾಮಾರ್ತ್ ಅವ್ರದ್ದು ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ ಫಾರ್ ಬೇಬೀಸ್ ಏನೈತಿ ಇದನ್ನು ಹಚ್ತೀನಿ. ಬಿಕಾಸ್ ಇದು ಮಕ್ಕಳ ಸ್ಕಿನ್ ಏನೈತಲ್ಲ ಅದು ಮಾಯ್ಶ್ಚರೈಸ್ ಇಡಕ್ಕೆ ಭಾಳ ಹೆಲ್ಪ್ ಮಾಡ್ತೈತಿ. ಯಾಕಂದ್ರೆ ಮಕ್ಕಳ ಸ್ಕಿನ್ ಭಾಳ ಡೆಲಿಕೇಟ್ ಇರ್ತೈತಿ. ಹಿಂಗಾಗಿ ನಾವು ಇಗ್ನೋರ್ ಮಾಡೋಕ್ಕಾಗಂಗಿಲ್ಲ. ಯಾವಾಗಲೂ ಅವ್ರದ್ದು ಸ್ಕಿನ್ನದ ಕಾಳಜಿ ತಗೋಬೇಕಾಗ್ತೈತಿ. ಮಾಮಾರ್ತ್ ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ ಒಳಗೆ ಮಿಲ್ಕ್ ಪ್ರೋಟೀನ್, ಓಟ್ಸ್ ಮತ್ತು ಕ್ಯಾಲೆಂಡೋನ ಇರೋದ್ರಿಂದ ಬೇಬಿ ಜೆಂಟಲ್ ಸ್ಕಿನ್ ಅನ್ನ ಡೀಪ್ಲಿ ಮಾಯ್ಶ್ಚರೈಸ್ ಮಾಡ್ತೈತಿ. 24 hours ಮಾಯ್ಶ್ಚರ್ನ ಲಾಕ್ ಮಾಡ್ತೈತಿ. ಡ್ರೈನೆಸ್ ಮತ್ತು ಇಚಿನೆಸ್ ಅನ್ನ ದೂರ ಇಡ್ತೈತಿ. ಮಾಮಾರ್ತ್ ಮಿಲ್ಕಿ ಸಾಫ್ಟ್ ಹೆಡ್ ಟು ಟೋ ವಾಶ್ ಬೆಸ್ಟ್ 2-in-1 ಪ್ರಾಡಕ್ಟ್ ಐತಿ. ಇದನ್ನ ಆಸ್ ಅ ಬಾಡಿ ವಾಶ್ ಮತ್ತು ಶಾಂಪೂ ಯೂಸ್ ಮಾಡಬಹುದು. ಇದು ಮಾಯ್ಶ್ಚರೈಸಿಂಗ್ ಬಾತ್ ಅನ್ನ ಕೊಟ್ಟು ಪೋಸ್ಟ್ ಬಾತ್ ಸ್ಕಿನ್ ಅನ್ನ ಡ್ರೈ ಆಗಲ್ದಂಗೆ ನೋಡ್ಕತೈತಿ ಮತ್ತು ಸ್ಕಿನ್ ಅದ pH ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡ್ತೈತಿ. ಮಾಮಾರ್ತ್ ಅವ್ರದ್ದು ಎಲ್ಲಾ ಪ್ರಾಡಕ್ಟ್ಸ್ ಕೆಮಿಕಲ್ ಫ್ರೀ ಮತ್ತು ನ್ಯಾಚುರಲ್ ಇರ್ತಾವ. ಹಿಂಗಾಗಿ ಏನೋ ಟೆನ್ಷನ್ ಇಲ್ಲ. ಆಮೇಲೆ ಮಾಮಾರ್ತ್ ಇದು ಒಂದು ಇಂಡಿಯನ್ ಬ್ರ್ಯಾಂಡ್ ಐತಿ. ಆಮೇಲೆ ನಿಮ್ಗೇನಾದ್ರೂ ಮಾಮಾರ್ತ್ ಪ್ರಾಡಕ್ಟ್ಸ್ ಚೆಕ್ ಮಾಡೋದಿತ್ತಂದ್ರೆ ಅದು ಮಾಮಾರ್ತ್ ಅಮೆಝಾನ್, ನೈಕಾ, ಪರ್ಪಲ್, ಫ್ಲಿಪ್ಕಾರ್ಟ್ ಮತ್ತು ಮಾಮಾರ್ತ್ ಆಪ್ ಮೇಲೆ ಅವೈಲೇಬಲ್ ಅದಾವು. ನನ್ನ ಕೂಪನ್ ಕೋಡ್ ಶ್ರೀದೇವಿ 2024 ಅಂತ ಬರ್ತೈತಿ. ಅದನ್ನ ಯೂಸ್ ಮಾಡಿದ್ರೆ ಮಾಮಾರ್ತ್ ಆ್ಯಪ್ ಮತ್ತು ಮಾಮಾರ್ತ್.in ಮೇಲೆ ಮತ್ತೆ ನಿಮಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗ್ತೈತಿ. ಸೊ ನೀವು ಚೆಕ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಕೊಟ್ಟಿರ್ತೀನಿ. ಆಮೇಲೆ ಮಾಮಾರ್ತ್ ಅವ್ರದ್ದು ಬೈ ದ ಇಯರ್ 2025 1 ಮಿಲಿಯನ್ ಗಿಡ ಪ್ಲಾಂಟ್ ಮಾಡ್ಬೇಕಂತ ಇನಿಷಿಯೇಟಿವ್ ತಗೊಂಡರು. ಸೊ ನಾವು ಯಾವಾಗ ಆರ್ಡರ್ ಮಾಡ್ತೀವಿ ಅವಾಗ ನಮ್ಮ ಹೊತ್ತಿಂದನೂ ಒಂದು ಗಿಡ ಪ್ಲಾಂಟ್ ಮಾಡ್ತಾರೆ. ಹಿಂಗಾಗಿ ನಾವು ಆ ಇನಿಷಿಯೇಟಿವ್ ಒಳಗೆ ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ. ಪ್ಲಸ್ ಅವ್ರದ್ದು ಅಫಿಷಿಯಲ್ ಆ್ಯಪ್ನೂ ಐತಿ. ಅಲ್ಲಿನೂ ಚಲೋ ಸೇಲ್ಸ್ ಮತ್ತು ಡಿಸ್ಕೌಂಟ್ಸ್ ನಡೆದಿರ್ತಾವೆ. ಸೊ ಹಿಂಗಾಗಿ ನಿಮಗೇನಾದರೂ ಚೆಕ್ ಮಾಡೋದಿತ್ತು, ಪ್ರಾಡಕ್ಟ್ಸ್ ಎಲ್ಲ ಟ್ರೈ ಮಾಡಿ ನೋಡೋದಿತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಲಿಂಕ್ಸ್ ಹಾಕಿರ್ತೀನಿ, ಚೆಕ್ ಮಾಡಿರಿ. ಏನಿದೆ ಹಾಲ್ ಅವತಾರ ಮತ್ತು ಹಾಂ ಬರೇ ನಾ ಸ್ವಚ್ಛ ಮಾಡೋದು, ಸಾನು ಮತ್ತು ಚಿಕ್ಕು ಕೂಡ ಅದನ್ನೆಲ್ಲ ಒಗೆಯೋದು ಹೌದಿಲ್ಲ? ಸಾನು ಬರ್ತಿ ಕಾಯಿಪಲ್ಯ ತರಕ? ಹಾಂ ಚಲೋ. ಹಾಂ ಹ್ಞೂ ನಡೀತೈತ್ಲ, ಏನು ಬೇಕಾದಂದ್ರು ಚಲೋ. ಬಟಾಟಿ, ಉಳ್ಳಾಗಡ್ಡಿ, ಬೆಂಡೆಕಾಯಿ ಎಲ್ಲ ಸಾನು ಆರಿಸ್ತಿ. ಆಕಿಗೆ ಸೇರ್ತೈತಿ ಕಾಯಿಪಲ್ಯ ತರಕ್ ಹೋದಿಲ್ಲ? ನೋಡ್ರಿ ಏನ್ ಈಗಿನ ಹುಡುಗರ ತಮ್ದೊಂದು ಕಂಡೀಷನ್ ಹಾಕ್ಯ ಮುಂದೆ.
ಕಾಯಿಪಲ್ಲೆ ಎಲ್ಲ ಇಟ್ಟೀನಿ. ಇನ್ನು ಯಾವ ತೊಳೆದಿಡೋದೈತಿ ಯಾವ ಸೋಸ್ ಇಡೋದೈತಿ ಅವನ್ನೆಲ್ಲ ನೀಟಾಗಿ ಇಡಬೇಕು. ಇದು ನೋಡ್ರಿ, ನಾನು ಆ್ಯಕ್ಚುಲಿ ಉಳ್ಳಾಗಡ್ಡಿ ಮತ್ತು ಬಟಾಟಿ ಇಡಾಕಂತ ಈ ರೀತಿ 2 ವೀಕರ್ ಬಾಸ್ಕೆಟ್ಸ್ ಮಾಡ್ಕೊಂಡಿದ್ನಿ. ಆದರೆ ನಾನು ಉಳ್ಳಾಗಡ್ಡಿ ಬಾಸ್ಕೆಟ್ಸ್ ಒಳಗೆ ನಿಮಗೆ ಏನೇನೆಲ್ಲ ವೆರೈಟಿ ಕಾಣಿಸ್ತಾವಲ್ಲ, ಇದು ಎಲ್ಲ ನಮ್ಮ ಚೀಕುನ ಕೆಲಸ. 2 ಸ್ಪೂನ್ ಟೊಮ್ಯಾಟೊ, ಬೆಳ್ಳುಳ್ಳಿ, 2 ಬಟಾಟಿ ಎಲ್ಲ ತಂದು ಒಗೆದ್ಬಿಟ್ಟಾನು. ಸೊ ಈ ರೀತಿ ಅವ್ನು ಬರೀ ಕೆಲಸ ನಡೆದಿರ್ತೈತಿ. ಏನೇನೋ ತಂತಂದು ಎಲ್ಲ ಈ ವಿಕ್ಕರ್ ಬಾಸ್ಕೆಟ್ಸ್ ಒಳಗೆ ಒಗಿತಿರ್ತಾನು. ಏನು ಮಾಡೋಕ್ಕಾಗಂಗಿಲ್ಲ. ಮೇಲೆ ನಂಗೆಲ್ಲ ಮತ್ತೆ ಇದನ್ನು ತೆಗಿಬೇಕಾಗ್ತೈತಿ. ಈಗ ರಾತ್ರಿ ಎಷ್ಟು ಗಂಟೆ ಆಗೈತಂದ್ರ 10:40 ಆಗೈತಿ. ಸಾನುಗ್ನ ಇವತ್ತು 8 ಗಂಟೆ ಅಂದ್ರೆ ಮಲ್ಕೋ, ನಾಳೆ ಮುಂಜಾನೆ ಜಲ್ದಿ ಹೇಳೋದೈತೆ ಅಂತ ಹೇಳಿದ್ವಿ. ಬಟ್ ಇಬ್ರು ನೋಡ್ರಿ, ಇಬ್ರು ಏನಾದ್ರೂ ಎಚ್ಚರದಾರು. ಯಾಕಂದ್ರೆ ನಮ್ ಸಾನುಗ್ ನೋಡುದೈತಿ ಕಿನ್ನ ಟ್ರಿಪ್ ಬ್ಯಾಗ್ ಒಳಗೆ ಏನೇನ್ ತುಂಬತೀನಿ ಅಂತ. ಸೊ ಸ್ಕೂಲ್ ಕಡೆಯಿಂದ ಒಂದ್ ಸರ್ಕ್ಯುಲರ್ ಬಂದೈತಿ ಏನೇನ್ ಕೊಡ್ಬೇಕು ಅಂತ. ಅದ್ರ ಪ್ರಕಾರ ಲಿಸ್ಟ್ ನೋಡ್ಕೊಂಡೇನಿ. ಈಗ ಪಟ ಸಾನೂನ್ ಬ್ಯಾಗ್ ತುಂಬಬೇಕು ಮತ್ತೆ ಜಲ್ದಿ ಮಲ್ಗಿಸ್ಬೇಕು. ಯಾಕಂದ್ರೆ ನಾಳೆ ಡಾಟ್ 7 o'clock ಅಂದ್ರೆ ಸ್ಕೂಲ್ ಒಳಗೆ ಇರ್ಬೇಕು ಸಾನು. ಮತ್ತ ನೋಡಿಲೆ ಇದ ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ ಕೊಡತ್ತೀನಿ ಏನ. ನಿಂದ ಏನಾರ ಸ್ಕೂಲ್ ಯೂನಿಫಾರ್ಮ್ ಹೊಲಸೋದು ಆತಂದ್ರೆ ಇದ್ ಹಾಕೊಳ್ಳೋದ. ಇದ್ ಹೆಂಗ್ ಹಾಕೊಳ್ಳೋದು ಅದನ್ನು ತೋರಿಸ್ತೀನಿ ನಿನಗ. ಇವೇನಿವ್ ಚಕ್ಲಿ ತಿನ್ನಕತ್ತಲ್ಲ. ಅಲ್ಲ, ಸಾನ್ವಿಗ ಒಂದ್ ಸ್ವಲ್ಪ ಲೈಟ್ ಅಂಡ್ ಸ್ನಾಕ್ಸ್ ಹಾಕಿ ಕೊಡ್ರ ಅಂತ ಹೇಳ್ಯಾರ. ಅದಕ್ಕೆ ಒಂದ್ ಸ್ವಲ್ಪ ಚಕ್ಕಲಿ ಡ್ರೈ ಫ್ರೂಟ್ಸ್ ಅದು ಹಾಕಿ ಕೊಟ್ರ ಆತು. ಟ್ರಿಪ್ ದಾಗ ಬಸ್ದಾಗ ಟ್ರಿಪ್ ದಾಗ ಅವ್ರು ಕೊಡೋರ್ದಾರ. ನೋಡಲಿ ಅದೇ ಹೇಳದಲ್ಲ, ಒಂದ ಹಲ್ಲೈತೆ ಹಂಗಂದ್ರ ಇಂತ ಕಡಕ್ ಚಕ್ಲಿ ತಿನ್ನಕತ್ತಾನ. ಬಟ್ರ್ ಚಕ್ಲಿ ಟ್ರಿಪ್ ಕಳ್ಸುದ್ ಗದ್ಲಾ ನೋಡ್ರಿ ನಮ್ದಿದ. ಪಟ ಮುಗಿಸ್ ಮಲ್ಕೋಬೇಕತ್ ನಾ ಮಾಡ್ರ ಇಬ್ರು ಎಷ್ಟು 11 ಟೈಮ್ ತಡಿಯ ಇನ್ನ ಹಾಕಕತ್ತನ್ ಸಾನು. ಇದ್ ಗಪ್ಪ ಅವನ್ ಮಾಡ್ಬೇಡ, ಅವನ್ ತಿನ್ನಂಗ. ಸಾನು ತಮ್ಮ ಅದಾನು, ಸಾನು ಅವೇನ್ ತಿನ್ನಂಗಿಲ್ಲ. ಸುಮ್ ಬರೀ ಚಿಕ್ಕು ನೆಕ್ ಇಡ್ತಾನಟ್ಟ. ನಿಂಗೆ ಟೇಸ್ಟ್ ಬೇರೆ ಬರ್ತದ ನೋಡಿ. ನೆಕ್ ಇಡ್ತಾನಷ್ಟ. ಚಿಕ್ಕು ಅಕ್ಕಗೆ ನೋಡಲಿ ಆ ಕೈಯಾಗ ಒಂದ್ ಈ ಕೈಯಾಗ ಒಂದ್ ನೋಡು ಸರಿ ನೋಡು. ತಿಂತು ಸಾನು ನೀನ ಚಿಕ್ಕು ಅಕ್ಕಗೆ ಎಲ್ ಕಳ್ಸತ್ತೀರಿ? ಟ್ರಿಪ್ಪಿಗೆ ಕಳ್ಸತ್ತೀರಿ. ಅಕ್ಕನ್ ಫಸ್ಟ್ ಟ್ರಿಪ್ ಇದ. ಸಾಕ್ ಬಾಳ ಇದ್ ಮಾಡ್ಸ್ರಿ. ಏನತ್ತ ನೋಡುವ ಪಿಸ್ತಾ ಹಾಕೊಂಡ್ ಬಾಳ ಮಲ್ಕೊಂಡು. ಚಿಕ್ಕು ಚಳತಿ ಚಕ್ಲಿ ಇಟ್ಟ ಮುಗಿತ್ತ. ಫೈನಲಿ ಸಾನ್ವಿದ ಟ್ರಿಪ್ ಬ್ಯಾಗ್ ರೆಡಿ ಆಯ್ತು. ಈ ರೀತಿ ಒಂದು ಬ್ಯಾಗ್ ಕೊಟ್ಟು ಕಳ್ಸಕತ್ತೀನಿ. ಸೊ ಏನಂದ್ರೆ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್, ಟಾವೆಲ್, ನ್ಯಾಪ್ಕಿನ್, ಆಮೇಲೆ ಸ್ವಲ್ಪ ಲೈಟ್ ಸ್ನ್ಯಾಕ್ಸ್, ವಾಟರ್ ಬಾಟಲ್, ಈ ರೀತಿ ಎಲ್ಲ ಸಾಮಾನು ಹೇಳ್ಯಾರು. ಮತ್ತೇನು ಹೇಳ್ಯಾರ ಸಾನು? ಇಷ್ಟ ಹೇಳ್ಯಾರ. ಸೊ ಹಿಂಗಾಗಿ ಎಲ್ಲ ಇದ್ರೊಳಗೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್, ಮೇನ್ ಅಂದ್ರೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್, ಇನ್ನೊಂದು ಡ್ರೆಸ್. ಸೊ ಈ ರೀತಿ ಒಂದು ಬ್ಯಾಗ್ ಕೊಟ್ಟು ಕಳ್ಸತ್ತೀನಿ. ಬ್ಯಾಗ್ ಮೇಲೆ ಸಾನೂನ್ ಹೆಸರು ಹಾಕೇನೆ ಇದು ಸಾನೂನ್ ಬ್ಯಾಗ್ ಐತಿ ಗುರುತಾಗ್ಲಿ ಅಂತ. ಬಾಕಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಡಿನ್ನರ್ ಮಾಡೋ ತನಕ ಮನೆಗೆ ಬಂದಿರ್ತಾಳು. ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಸಂಜೆಕೇನು ಹೈಟಿ ಐತಿ ಅದೆಲ್ಲ ಸ್ಕೂಲ್ ಕಡೆಯಿಂದ ಸಿಗುದೈತಿ. ಸೊ ಎಲ್ಲರೂ ಮಕ್ಕೋತೀವಿ. ಯಾಕಂದ್ರೆ ನಾಳೆ ಭಾಳ ಜಲ್ದಿ ಹೇಳುದೈತಿ. ಜಲ್ದಿ ಸಾನುಗ್ ಸ್ಕೂಲಿಗೆ ಬಿಡುದೈತಿ. ಸೊ ಸಿ ಯು ಟುಮಾರೋ. ಬೈ ಬಾಯ್. 20:30 ಸ್ಕೂಲ್ ಬಿಡಾತೆ. ಎಸ್ ಚಲೋ. 20:30 ಎಸ್ ಚಲೋ. ಹೇ ಚಿಕ್ಕು ನಡಿ ರಾತ್ರಿ ಆತ. ಅಲ್ಲಿ ನೋಡ್ರಿ ನಮ್ ಚಿಕ್ಕನ್ ಕೆಲಸದಿಂದ ಮುಗಿವಲ್ಲ. ರಾತ್ರಿ 11-12 ಗಂಟೆ ಆದ್ರೂ ನನ್ನ ಮಕ್ಕಳ ಕೆಲಸ ಮುಗಿಯಂಗಿಲ್ಲ. ಚಿಕ್ಕು ಮಲ್ಕೊಳ್ಳೋನು ಏನು ಬೇಡ? ಏ ಚಿಕ್ಕು
ಮಲ್ಕೊಳ್ಳ ನೀ ಹೆಸ್ರ ಇರುನು ಅಕ್ಕನ್ ಕಳ್ಸಾಕ ನೋಡ್ತಾರ ನೋಡ ರೀ ನೋಡ್ರಮ್ಮ ಒಟ್ಟ ಲಕ್ಷ ನಡಿ ಜೋಜೋ ಈಗ ಜೋಜೋ ಮಾಡ್ದಿತ್ ನಡ್ರಿ ಎಲ್ಲರೂ. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಸೊ ಈಗ ಸದ್ಯ 6 ಗಂಟೆ ಆಗೈತಿ. ಸಾನು ಎಬ್ಬಸ್ಬೇಕು, ರೆಡಿ ಮಾಡಬೇಕು. ಯಾಕಂದ್ರೆ 7 ಗಂಟೆ ತನಕ ಹುಡುಗರನ್ನ ತಂದೆ ಸ್ಕೂಲ್ ಒಳಗೆ ಬಿಡ್ರಿ ಅಂತ ಹೇಳಾರು. ಸೊ ನಾನು ಇವರು ಹೋಗಬೇಕು. ಚಿಕ್ಕು ಮಲ್ಕೊಂಡನು. ಹೋಪ್ಸು ಆಕಿಗೆ ರೆಡಿ ಮಾಡೋ ತನಕ ಚಿಕ್ಕು ಹೇಳ್ಬಾರ್ದು, ಅಂದ್ರೆ ಬಟ ಕೆಲಸ ಆಗ್ತಾವೆ. ಅದರ್ವೈಸ್ ಭಾಳ ಕಡೆ ಸ್ಲೋ ಡೌನ್ ಆಗ್ತೈತಿ. ಸೊ ಬರ್ರಿ ಸಾನು ಗೆಪ್ಸೋನು, ರೆಡಿ ಮಾಡೋಣ. ಸಾನುಗ್ ಆಲ್ಮೋಸ್ಟ್ ರೆಡಿ ಮಾಡ್ದಂಗೆ ಆಯಿತು. ಇನ್ನು ಬರೀ ತಲೆ ಅಷ್ಟು ಹಿಕ್ಕಿನಂದ್ರೆ ಹೋಗಬೇಕು ಬಿಡಾಕ, ಟೈಮ್ ಆಗಕ್ಕೆ ಬಂದೈತಿ. ಆ್ಯಸ್ ಯೂಶ್ವಲ್ ಆಗಳೇನ ನೋಡ್ರಿ, ನಾ ಹೇಳಿದ್ನಿ ಯಾರು ಬಂದರು. ನಾ ಏನು ಅಂದಿದ್ನಿ ಅಂದ್ರೆ ನಮ್ಮ ಚಿಕ್ಕು ಒಬ್ಬ ಹೇಳಲಿಲ್ಲ ಅಂದ್ರೆ ಪಟ ಕೆಲಸ ಆಗ್ತಾವು. ಬಟ್ ನೋಡ್ರಿ ನಮ್ಮ ಚಿಕ್ಕು ಆಲ್ರೆಡಿ ಭಾಳೋತಾತಿ ಎದ್ದ ಉಡ್ಯಾಡಕತ್ತಾನು. ಹಿಂಗೈತ್ ನೋಡ್ರಿ ನಮ್ಮ ಚಿಕ್ಕೊಂದ ಮಲ್ಕೊಳ್ಳೋದು ನಮ್ಮ ಜೊತೆ, ಹೇಳೋದು ನಮ್ಮ ಜೊತೆನ. ಹೌದಿಲ್ಲ ಚಿಕ್ಕು? ಚಲೋ ಹೊಂಟಿವಿ. ಸಾನು ಫೈನಲಿ ಎಲ್ಲ ಪೂರಾ ರೆಡಿ ಆಗ್ಯಾಳು. ಚಿಕ್ಕನು ಎದ್ದಾನು, ಹಿಂಗಾಗಿ ಚಿಕ್ಕನು ಕರ್ಕೊಂಡು ಹೊಂಟಿವಿ. ಸಾನು ಹಾ ಇದ ನಿಂದ ಸಾಂಗಿ ಚೋಳಿ ಬರ್ದೆ ನಿನಗೆ ಇಮಿಡಿಯೇಟ್ಲಿ ಗೊತ್ತಾಗ್ಲಿ. ರೆಡ್ ಕಲರ್ ಬ್ಯಾಗ್ ಐತಿ, ಎಲ್ಲ ನಿನ್ ಸಾಮಾನು ಇದ್ರೊಳಗ ಐತಿ. ಹಾ ಬಾಟಲು ಇದ್ರೊಳಗ ಇಟ್ಟಿನಿ ಏನ. ನೋಡಿಲ್ಲ ಏನೂ ಪ್ರಾಬ್ಲಮ್ ಬಂತು ನಿನಗೆ, ಏನೂ ಬೇಕಂತ ಯಾರಿಗೆ ಹೇಳುದು? ಮ್ಯಾಮಿಗೆ ಹೇಳುದು. ಅಂಜೋದಿಲ್ಲ ಒಟ್ಟ ಏನ. ಕಂಫರ್ಟೇಬಲ್ ಇರೋದು ಮ್ಯಾಮಿಗೆ ಹೇಳುದೆಲ್ಲ. ಇಲ್ಲೇ ಒಂದು ಸಣ್ಣ ನ್ಯಾಪ್ಕಿನ್ ಇಟ್ಟನ್ ಕೈ ಹಾಕೋದು ಬೇಕಾದ್ರ ಅಷ್ಟೇ. ಗಟ್ಟಿಂಗ್ ಹಾಕೇನ್ ಬಿಡ್ನಿ, ಟೆನ್ಷನ್ ತಗೊಂಡ ಗಟ್ಟಿಂಗ್ ಹಾಕೇನ್. ನಡ್ರಿ 6:45 ಆಗೈತಿ. ಚಲೋ ಸಣ್ಣ ಒಂದು ಹಾಕೊಡ್ ಮಮ್ಮಿಗ. ಬಾ ಎಂಜಾಯ್ ಮಾಡ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ಫುಲ್. ಚಲೋ ಇಲ್ಲಿ ನೋಡ್ರಿ ನಮ್ಮ ಹೀರೋನು ರೆಡಿ ಆಗ್ಯಾನು. ಹಾ ನೋಡ್ರಿ ನಡಿ ಹೋಗೋಣ. ಎಲ್ಲ ಸ್ಟೂಡೆಂಟ್ಸ್ ಬಂದಾರು, ಎಲ್ಲರೂ ವೇಟ್ ಮಾಡಕತ್ತಾರು. ಬಸ್ಸಸ್ನು ರೆಡಿ ಅದಾವು. ಸೊ ಈಗ ನೋಡ್ಬೇಕು ಇನ್ಸ್ಟ್ರಕ್ಷನ್ಸ್ ಏನೇನು ಹೇಳ್ತಾರೆ. ಬಸ್ ಬಂದು ನಿಂತಾವಲ್ಲ ರೀ. ಇವನ್ ಹೆಡ್ಫೋನು ಐತಿ ಸಾನೊಂದು ಐತ್ಲ, ಎಲ್ಲ ಐತಿ, ಎಲ್ಲ ಮನ್ಯಾಗ ಕಪಾಟ್ನಾಗ ಐತಿ. ಎವ್ರಿಥಿಂಗ್ ಈಸ್ ದೇರ್ ಇನ್ ದ ಕಬರ್ಡ್ ಸೇಫ್ಲಿ. ಹೋ ಸಾನ ನೆನಪು ಮಾಡ್ಬೇಕಿಲ್ಲ, ಜಾಕೆಟ್ ತೊಗೊಂಬರ್ತಿದ್ನಿ. ಗಡ್ಬಡಾಗ ನೆನಪ ಇಲ್ಲ ನನಗೆ. ಸಾನು ಚಿಕ್ಕು ಅಕ್ಕ ಅಲ್ಲ ಹೊಂಟಾಳು ಅಕ್ಕ. ಅಯ್ಯೋ ನನ್ನ ಸಾನು ಬಾಯ್. ಆದ್ರೂ 3 ಬಸ್ ಅದಾವು. ಚಲೋನ ಮಂದಿ ಹೊಂಟಾರಲ್ಲ. ಸಾನು ಹೋಗಕತ್ತಿದ್ಲಲ್ಲ ಒಳಗೊಳಗ. ಅದ್ರ ನಂಗೇನು ಅನಿಸ್ತು, ನಮ್ಗೂ ಒಳಗಿನ ತನಕ ಬರಕ್ ಕೊಡ್ತಾರು. ಇಲ್ಲ ಗೇಟಿಗೆ ಬಿಡೋಣ ಹೊಂಟ್ಲಲ್ಲ ಬ್ಯಾಗ್ ತಗೊಂಡ. ಹಿಂಗ ಒಂಥರ ಮನಸ್ಸತ್ಲ ಎಕ್ದಮ್ ಒಜ್ಜದವ್ರಗತ್ಲೆ, ಏನೋ ಎಲ್ಲ ಇದಕ್ಕೆ ಕಳಿಸ್ತಾರ್ಗತ್ಲೆ. ಫಸ್ಟ್ ಟೈಮ್ ಕಳ್ಸತ್ತೀವಲ್ಲ, ಒಂಥರ ಅನಿಸ್ತದೆ. ಅದು ಒಂದೇ ಪೂರ ನೋಡ್ಲ ಹೆಂಗ್ ಗಂಡನ ಮನೆಗೆ ಕಳಿಸ್ತಾರ್ಗತ್ಲೆ. ಇಮೋಷ್ನಲ್ ಫೀಲ್ ಆಗ್ತದೆ. ಚಿಕ್ಕು ಅಕ್ಕ ಅಲ್ಲೋದ್ಲು ಏನು ಮಾಡಿ ಬಸ್ ಬರ್ತಲ್ಲ ನಿಂದ್ರನಲ್ಲ.
ಸಾನೂನ್ ಸ್ಕೂಲ್ ಒಳಗೆ ಬಿಟ್ವಿ. ಇನ್ನು ಅಲ್ಲೆಲ್ಲ ಅಸೆಂಬಲ್ ಮಾಡಿ ಎಲ್ಲ ಅಂದ್ರೆ ಬಸ್ ಎಲ್ಲ ಡಿವಿಷನ್ ವೈಸ್ ಮಾಡ್ಯಾರು. ಸೊ ಅದನ್ನೆಲ್ಲ ನೋಡಿ ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಹೇಳಿ ಕುಂದ್ರಿಸಿ ಕರ್ಕೊಂಡು ಹೋಗ್ತಾರೋ. ಸೊ ಇನ್ನೂ ಭಾಳ ಟೈಮ್ ಐತಿ, ಹಿಂಗಾಗಿ ಪೇರೆಂಟ್ಸ್ಗೆ ಹೋಗಕ್ಕೆ ಹೇಳಿದ್ರು. ಸೊ ವಾಪಸ್ ಅಂದರೆ ಈಗ ನಾವು ಆಬ್ವಿಯಸ್ಲಿ ಸೇಫ್ಲಿ ಟೀಚರ್ಸ್ ಕೈಯಾಗಿ ಕೊಟ್ಟಿವಲ್ಲ, ಸೊ ಪೇರೆಂಟ್ಸ್ ನೀವು ಅಂತಿರ್ಬೋದು ಅಂತಂದ್ರೆ ಆಮೇಲೆ ವಾಪಸ್ ಕರೆಯಾಗಿ ಬರಬೇಕು ಸಂಜೆಗೆ. ಮತ್ತು ನನಗೆ ಒಂಥರಾನ ಫೀಲ್ ಆಗತ್ತಿತ್ತು, ಸಾನು ಒಳಗೆ ಹೊಂಟಿದ್ಲ ಅವಾಗ. ಬಿಕಾಸ್ ಈ ರೀತಿ ಫಸ್ಟ್ ಟೈಮ್ ಅಕ್ಕಿಗೆ ಈ ರೀತಿ ಫುಲ್ ಡೇ ಅಂದ್ರೆ ನಾನೂ ಇಲ್ಲ ಮತ್ತು ವಿನಯವ್ರೂ ಇಲ್ಲ, ಹಿಂಗೆ ಅಕ್ಕಿಗ ಇಂಡಿಪೆಂಡೆಂಟ್ಲಿ ಫುಲ್ ಡೇ ಒಬ್ಬಕ್ಕಿಗ ಅಂತ ಫಸ್ಟ್ ಟೈಮ್ ಕಳ್ಸಾಕತ್ತೀವಿ. ಆಬ್ವಿಯಸ್ಲಿ ಸ್ಕೂಲ್ ಟೀಚರ್ಸ್ ಸ್ಕೂಲ್ ಸ್ಟೂಡೆಂಟ್ಸ್ ಇರ್ತಾರೋ, ಬಟ್ ನಮ್ಮ ಸೈಡ್ದಿಂದ ನಮಗೊಂದು ಇರ್ತದಲ್ಲ ಪೇರೆಂಟ್ಸ್ಗೆ ಕಿ ಒಬ್ಬಕ್ಕಿನ ಕಳ್ಸಾತೀವಪ್ಪ ಅಂತ. ಸೊ ಹಿಂಗಾಗಿ ಆಕಿ ಒಳಗೆ ಹೋಗೋದು ಒಂಥರ ನಂಗೆ ಮನಸ್ಸು ವಜ್ಜಾಗಿ ಒಂಥರ ಎಮೋಷ್ನಲ್ ಫೀಲ್ ಆದರ್ಗತ್ಲೆ ಆಗತ್ತಿತ್ತು. ನಾಳೆ ಗಂಡನ ಮನೆಗೆ ಹೆಂಗೆ ಕಳಿಸ್ತೇನೆ ಯಾರಿಗೆ ಗೊತ್ತಾ. ಇನ್ನ ಈಗಿನ ಸ್ಕೂಲ್ ಟ್ರಿಪ್ ಕಳ್ಸಕ್ ನಿಂಗೆ ಇಷ್ಟೊಮ್ಮೆ ಎಮೋಷನಲ್ ಆಗತ್ತೆ. ಸೊ ಇರೋದಲ್ಲ ಫಸ್ಟ್ ಟೈಮ್ ಸ್ಪೆಷಲಿ ಏನು ಕೈಯಾಗ ಕೊಡುದು ನಿಂಗ ತಗೋ ಏನಾಗ್ತೈತೆ ಅಂದ್ರೆ ಆಮೇಲೆ ರೂಢ ಆಗ್ತೈತಿ. ಫಸ್ಟ್ ಟೈಮ್ ಕಳ್ಸುವಾಗ ಒಂದೊಂಥರ ಹಿಂಗ್ ಫೀಲ್ ಆಗ್ತೈತಲ್ಲ. ಮತ್ತೆ ಅಕ್ಕಿನೂ ಖರ್ನ ಏನ್ ಇದ್ ಮಾಡ್ತಾಳೋ ಎಲ್ಲ ತಿಂತಾಳೋ. ಹಾ ಏನ್ ಮಾಡ್ತಾಳ ಅಂದ್ರೆ ಇಡೀ ದಿನ ತನ್ನನ್ ಹೆಂಗ್ ಹ್ಯಾಂಡಲ್ ಮಾಡ್ತಾಳೋ ಏನೋ ಅದೊಂದ್ ತಲೆಗೆ ಇರ್ತೈತಲ್ಲ. ಅಲ್ಲೆಲ್ಲ ಉಣ್ಣುದು ಎಂಜಾಯ್ ಮಾಡಿ ಬರ್ತಾಳೋ ಏನ್ರಿ ಹಿಂಗ್ ಇದನ್ನ ಆಗ್ತೈತು ನೋಡೋಣಲ್ಲ. ಇನ್ ಸಂಜೆಗ್ ಬಂದು ಕೂಡ ಗೊತ್ತಾಗ್ತೈತಿ. ಹೋಪ್ಸ್ ಆಕೆ ಎಂಜಾಯ್ ಮಾಡ್ಲಿ, ಆಕೆಗೆ ಒಂದ್ ಬೇರೆ ಎಕ್ಸ್ಪೀರಿಯನ್ಸ್ ಸಿಗ್ಲಿ ಅಂತ ನಾವು ಕಳ್ಸೀವಿ. ಇನ್ ಸಂಜೆಗ್ ಬರೋಣ ಗೊತ್ತಾಗ್ತೈತಿ ಆಕೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ. ಅದರಿಂದ ಹುಡುಗರು ಕಲಿತಾವಲ್ಲ ತಮ್ಮಂತ ಇದು ಮ್ಯಾನೇಜ್ ಮಾಡಕ್ ಹ್ಯಾಂಡಲ್ ಮಾಡಕ್. ಚಲೋ ಈಗ ವಾಪಸ್ ಮತ್ ಮನಿಗ್ ಹೋಗ್ಬೇಕು. ಚೀಕು ಅಲ್ಲಿ ಹೋದ್ಲಕ್ಕ, ನಮ್ ಚೀಕುನು ನೋಡ್ರಿ ಶಾನೋಕಕ್ ಬಿಡಾಕ್ ಬಂದಿದ್ದ. ಅವ್ ಬಸ್ ಒಳಗ್ ಕೂತ್ ನೋಡಿದ್ದಂದ್ರ ಅವ್ನ್ ತಿಳಿತಿದ್ದ. ಅವಂಗೇನ್ ತಿಳಿಲಿಲ್ಲ, ಸ್ಕೂಲಿಗೆ ಬಿಟ್ಟವ್ರ ಅವಂಗ. ಸ್ಕೂಲಿಗೆ ಬಿಟ್ಟು ಬಂದ್ವಿ ಅಕ್ಕಾಗ, ಹೌದಲ್ಲ. ಚಲೋ. Learning number makes you strong. Learning number makes you strong. 1 and 2. 1 and 2. Learning number makes you strong. ರೀ ಈಗ ನಮ್ಮ ಯಾವ ಹಾಡುಗಳು ಬಿಟ್ಟ ಹುಡುಗರು ರೈಮ್ಸ್ ಬರೀ ಬಾಯಾಗ ಬರ್ತಾವ. ನಾನು ತಲೆಗ ಇಲ್ಲ ಹಂಗ ಸುಮ್ ಬಂದ್ಬಿಡ್ತೈತೆ ಅದು. ಬೇಬಿ ಶಾಕ್ ಟು ಬೇಬಿ ಹಿಂಗ ಬರ್ತೈತೆ. ಒಟ್ಟು 24 ತಾಸು ಮನ್ಯಾಗ ಬರೇ ಕೇಳಿ 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 ಸಾನು ಹಚ್ಚಿಕು ಬರೀ ಅದ ಹಚ್ತಾರ. ನಂಬರ್ಸ್ ಮತ್ತ ಇವು ಇದನ್ನ ಹಿಂಗಾಗಿ ಬಾಯಾಗಿದ್ಲ ಬರ್ರಿ ಬಾಯಾಗ ಒಂದ್ ಮೈಂಡ್ ಒಳಗ ಬರೀ ಅವ ಹಾಡುಗಳು ಅನ್ಕಾನ್ಶಿಯಸ್ಲಿನ ಈಗ ಸುಮ್ ಹಿಂಗ ತಲೆಯಾಗಿರ್ತೈತಿ. ಮತ್ತೆ ಹಿಂಗೊಮ್ಮೆ ಬ್ಯಾಗ್ ಬಂದ್ಬಿಡ್ತೈತಿ. ಬೇಬಿ ಶಾಕ್ ಟು ನೀನ ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಅನ್ಕೋತಿಲ್ಲ. ಆಮೇಲೆ ಅದು ಕೋಕೋ ಮೆಲನ್ ಅದು ಹಿಂಗ ಇಲ್ಲ ಅದೇನ ಹಿಂಗ ಇದನ್ನ ಕೋಕೋ ಮೆಲನ್ ಅದು ಹಂಗೆ ಚಲೋ ಐತಿ. ಅದಾಗ ಹೋಗ್ತಾ ಹೋಗ್ತಾ ಬೆಲ್ಲದ ಚಹಾ ಕುಡಿದ್ ಮನೆಗೆ ಹೊಂಟಿವಿ. ಬೆಲ್ಲದ ಚಹಾ ಇದ್ರಕ್ಕೆ ತಪ್ಪೆಲ್ಲ ಕುಡ್ದಿರೋ ಏನಿದೆ ಫಸ್ಟ್ ಟೈಮ್ ಕುಡಿಯತ್ತಿರೋ. ಟ್ರಿಪ್ ಹಾಕಿ ಹೇಳೋ ನಾವು ಬಂದಿವಿ. ಯಾಕ ಮುಂಚೆನೆ ಇಷ್ಟು ಮುಂಚೆನೆ ನಾವು ಬರಂಗಿಲ್ಲಲ್ಲ. ಇಷ್ಟು ಮುಂಚೆನೆ ವಿದೌಟ್ ರೀಸನ್ ನಾವು ಬರಂಗಿಲ್ಲಲ್ಲ. ಸೊ ಹಾದ್ಯಾಗ ಹೋಗ್ತಾ ಹೋಗ್ತಾ ಒಂದು ಎಕ್ಸ್ಪೀರಿಯನ್ಸ್. ಸಾನೂನ್ ಬಿಟ್ಟು ಮನೆಗೆ ವಾಪಸ್ ಬಂದೀವಿ. ಇನ್ನು ನಂದೆಲ್ಲ ಮಾರ್ನಿಂಗ್ ರೂಟೀನ್ ಕೆಲಸ ಏನೇನೈತಿ ಡೈಲಿ ರೆಗ್ಯುಲರ್ ಕೆಲಸ ಅದೆಲ್ಲ ಶುರು ಮಾಡಬೇಕು. ಬಂದ ಕೂಡಲೇ ಫಸ್ಟ್ ಚಿಕನ್ ಮಲಗಿಸಿದ್ನಿ. ಬಿಕಾಸ್ ಕಾರ್ ಒಳಗೆ ನಾವು ತೂಗಾಡ್ಸಕತ್ತಿದ್ದ, ನಿದ್ದೆ ಭಾಳ ಕೆಟ್ಟು ಬಂದಿತ್ತು. ಆ್ಯಕ್ಚುಲಿ ಸುಮ್ಮನೆ ಹೇಳ್ತಾನು ಇಷ್ಟು ಜಲ್ದಿ ನಿದ್ದೆ ಇರ್ತೈತಿ. ಕರೆ ಒಟ್ಟು ಅವನಿಗೆ ನಾವು ಎದ್ವಿ ಅಂದ್ರೆ ತಾನು ಹೇಳೋದು, ನಾವು ಓಡಾಡಕತ್ತೀವಿ ಅಂದ್ರೆ ತಾವು ಓಡಾಡೋದು, ಈ ರೀತಿ ನಡೆದಿರ್ತೈತಿ. ಸೊ ಫೈನಲಿ ಗಾಡಿ ಒಳಗೆ ಬರುವಾಗ ಮಲ್ಕೊಳಕತ್ತಿದ್ದ. ಹೀಗಾಗಿ ಫಸ್ಟ್ ಬಂದು ಕೂಡ ಅವನಿಗೆ ಮಲಗಿಸ್ಬಿಟ್ನಿ. ಈಗ ಅವ್ನು ಮಲ್ಕೊಂಡನು. ಸೊ ಹೇಳೋ ತನಕ ನಾನು ನಂದೆಲ್ಲ ರೆಗ್ಯುಲರ್ ಕೆಲಸ ಪಟ ಮುಗಿಸ್ಬೇಕು. ಏನು ಮಾಡತ್ತಿ ಅಡ್ಗೆ? ಬೆಂಡಿಕಾಯಿ ನನ್ನ ಫೇವ್ರೇಟ್. ನಂದು ಫೇವ್ರೇಟ್ ಐತಿ. ಸಣ್ಣಗಿರ್ತಾಗ ಡಬ್ಬಾಗ ಬೆಂಡಿಕಾಯಿ ಹಾಕೊಟ್ರ ಆ ದಿನ ನಂಗೆ ಇಷ್ಟು ಖುಷಿ ಆಗ್ತಿತ್ತು. ಈಗೂ ಖುಷಿನ ಕಾಣಕತ್ತಿಲ್ಲ. ಮಮ್ಮಿ ಬರತ್ತಾರ ಇವತ್ತು ಬೆಂಡಿಕಾಯಿ ಪಲ್ಯ ಐತಿ ಅಂತ ಖುಷಿ ಅದೇನಿ. ಪ್ಲಸ್ ನಮ್ಮ ಮಮ್ಮಿ ಬರತ್ತಾಳ ಇವತ್ತು. ಓಕೆ. ಹಿಂಗಾಗೇನು ಮುಖದ ಮೇಲೆ ಸ್ಮೈಲ್ ಕಂಡು ಬರತೈತಿ. ಅವಾಗ ಬರ್ತಾರ. ಎಲ್ಲಾ ಹೆಣ್ಮಕ್ಳಿಗೆ
ತಮ್ಮ ತಾಯಿಗಳು ಮನೆಗೆ ಬರಕತ್ರ ಅದೊಂದು ಬೇರೆ ಸೆಪ್ರೇಟ್ ಖುಷಿ. ಅದಕ್ಕೆ ಮತ್ತೇನ್ರ ಸ್ಪೆಷಲ್ ಅಡ್ಗೆ ಮಾಡತ್ತೇನು? ಸ್ಪೆಷಲ್ ಮಾಡತ್ತಿದ್ರಪ್ಪ. ಸ್ಪೆಷಲ್ ಅಡ್ಗೆ ಮಾಡತ್ತಿಲ್ಲ, ಬಟ್ ಒಂದು ಮಮ್ಮಿ ಬರತ್ತಾಳು. ಎಷ್ಟು ಬರತ್ತಾರು? 4:05 ಅಂದ. 4:05. ಓಕೆ. ಮಧ್ಯಾಹ್ನ 4:05. ಸಾನು ಬರುತ್ತೆ ಹೋಗ್ತಿತ್ತ ಪೆಲ ಬಂದಿರತ್ತ ಒಟ್ಟು ಸರ್ಪ್ರೈಸ್ ಆಗ್ತದ ಸಾನು ಒಮ್ಮೆ. ಗೊತ್ತೈತಿ ಹೇಳಿ. ಅಜ್ಜಿ ಬರತ್ತಾಳ. ಸಾನು ನೆನಪು ಬರೋದಿಲ್ಲ ಯಾಕಂದ್ರ 3:15 ಆತ. ನಂಗೊಮ್ಮೆ ಈ ಸಾನೂನ್ ಕರೆಯಕ್ ಹೋಗ್ಬೇಕಲ್ಲ ಅಂತ ಹಿಂಗ ಅನಿಸ್ತು. ಮತ್ತೀಗ ಅಯ್ಯ ಹೋಗ್ಯಾಳ ಟ್ರಿಪ್ಪಿಗೆ, ಮತ್ತ ಏನ್ ಮಾಡಾಕತ್ತಾಳು ಏನು ಕರೆನ ಊಟ ಗೀಟ ಮಾಡ್ಯಾಳೋ ಏನ ಒಂದ್ ಇಟ್ಟಿಟ್ಟು ತಿಂದು ತಾಟ್ ಹಂಗ ಇಟ್ಟಾಳೋ ಏನೇನ್ ಮಾಡ್ಯಾಳ. ಮೇನ್ ಅಂದ್ರ ಆಕಿ ಸ್ವಿಮ್ಮಿಂಗ್ ಪೂಲ್ದಾಗ ಇಷ್ಟಾಡೋದ್ ಭಾಷೆ ಇರ್ತೈತಿ. ಕರೆನ ಮತ್ತ ಬರೇ 1 ತಾಸ ಅದ್ರಾಗ ಇಳ್ದಾಳು ಹೆಂಗ ಏನಂತ ಎಲ್ಲ ಹೇಳ್ತಾಳ ಒಂದ್ 2 ತಾಸ ಪೆಲ್ ಹಾಕಿದಾಗ ಕೇಳ್ಕೊತ್ಕೊಂಡ್ರದಿ ಬರೋಣ. ಕರೆನ ಕರೆಕ್ಟ್ ಅಜ್ಜಿನೂ ಬಂದಿರ್ತಾಳು. ಮತ್ತ ಅಜ್ಜಿಗೆ ಹೇಳ್ಕೊತ್ ಕೂತ್ಬಿಡ್ತಾಳ ಆಕಿ. ಅಜ್ಜಿ ಹಂಗ್ ಮಾಡಿ ಅಜ್ಜಿ ಹಿಂಗ್ ಮಾಡಿ ಅಂತ ಗೊತ್ತು. ನಿಧಿ ಬರಾತೈತಿ ಇಲ್ಲ. ನಮ್ ಚಿಕ್ಕನ್ ನಿದ್ದೆ ಅಂತೂ ಹಾರೇ ಹೋಗೈತಿ. ಒಟ್ಟ ಮಲ್ಕೋವಲ್ಲ, ಭಾಳ ಅಂದ್ರೆ ಭಾಳ ನಿದ್ದೆ ಕಡಿಮೆ ಆಗೈತಿ ಈಗ. ಸೊ ಈಗ ನಾನು ಚಿಕ್ಕು ಇವರು ಹೊಂಟೀವಿ ನಮ್ಮ ಚಿಕ್ಕುಗೆ ಹೊಸ ಸ್ಯಾಂಡಲ್ ತೊಗೊಳಕ. ಅಂದ್ರೆ ಈಗ ಸದ್ಯ ನಾವು ಶೂಸ್ ಅದಾವಲ್ಲ, ಅವು ಇಷ್ಟು ಯೂಸ್ ಮಾಡನ್ಕೆ ಅವು ಪೂರಾ ಈಗ ಕೆಳಗಿನ ಸೋಲೆಲ್ಲ ಅದ ಸೌದೈತಿ. ಮತ್ತು ಇನ್ನು ಹಿಂಗೆ ಬಿಟ್ರೆ ಅವು ಬೂಟು ಪೂರಾ ಹರಿಯಾಕನ ಬಂದಾವು. ಹಿಂಗಾಗಿ ಹೊಸ ಸ್ಯಾಂಡಲ್ ತೊಗೊಂಬರ್ಬೇಕು ನಮ್ಮ ಚಿಕ್ಕುಗೆ ಓಡಾಡಕ. ಯಾಕಂದ್ರೆ ಈಗ ಮನ್ಗಂಡ ಓಡಾಡಕತ್ತಾನು. ಹಿಂಗಾಗಿ ಹೊಂಟೀವಿ. ಚುಯ್ ಸ್ಯಾಂಡಲ್ ಸಿಕ್ಕೋದ್ರೆ ತಗೋಬೇಕು. ಎಲ್ಲಾರು ಪಾಪುಗಳು ಇದ್ದಾಗ ಅದೊಂದು ಬೆಸ್ಟ್ ಮೆಮರಿ ಇರ್ತೈತಿ. ಎಲ್ಲರ ಕಡೆ ಚುಯ್ ಸ್ಯಾಂಡಲ್ ಇರ್ತಾವ, ಹೌದಲ್ರಿ? ಹೌದು. ನೀವು ತಗೊಂಡಿಲ್ಲ? ಇಲ್ಲ, ನಡು ಶೂಸ್ ತಗೊಂಡಿದ್ವಿ, ಬಟ್ ಅವ್ ಬಾಳ ಸಣ್ಣ ಅದು. ಅವ್ ಬಾಳ ಪಿಟ್ಟಾಗ ನಾವು ಹಾಕೋಲಿಲ್ಲ. ಸ್ಯಾಂಡಲ್ ತಗೊಂಡಿಲ್ಲ ನಾವು. ಹಿಂಗ ಲೈಟ್ ಇದ್ದಿದ್ದು ಏನಾರು ತಗೊಂಡಿಲ್ಲ. ಚಲೋ ಈಗ ಮಕ್ಕಳಾಗತ್ತಾನ ನೋಡ, ನಿದ್ದಿಗೆ ಬಂದಂಗ ಮಾಡತ್ತಾನ. ಚಿಕ್ಕು ಹೇ ಚಿಕ್ಕು करेक्ट श्री. हाँ हाँ ये करेक्ट है. देखो साइज 22 है ना, ये 23 है. ಚಿಕ್ಕು ನೋಡು ಇಲ್ಲೇ, ಚಿಕ್ಕು ನೋಡು ಪಪ್ಪ ಕಡೆ ವಾಕಿಂಗ್ ಮಾಡು. ಹೇ ಚಿಕ್ಕು ಅಲ್ಲಿ ಮುಂದೆ ಬಾ ಬಾ ಪಪ್ಪ ಕಡೆ ಹೋಗು. ಪಪ್ಪ ಕಡೆ ಹೋಗು. ಇರ್ಲಿ. ಇರ್ಲಿಲ್ಲ, ಕರೆಕ್ಟ್ ಅದಾವ. ಅವ್ನು ಒಚ್ಚಗ ತಗೊಂತತಿ ಇರ್ಲಿ ಅಕ್ಕಂಗಿರ್ಲಿ. ಚಿಕ್ಕು ಬಾಯ್ ಕಡೆ ರೀ. ಇವ್ ನೋಡ್ರಿ ಹೆಂಗದವ, ಮಸ್ತ್ ಸ್ಟೈಲಿಶ್ ಅದಾವಲ್ಲ, ಕಂಫರ್ಟೇಬಲ್ ಆಗ್ಯಾವ. ಚಿಕ್ಕು ಅವೆಲ್ಲ ಜಗ್ಗಡ್ ಬರ್ದ ಹಂಗ ಈ ಕಡೆ ನೋಡ. ಇರ್ಲಿ ಇರ್ಲಿ. ಏ ನಾವು ಮತ್ತೊಂದ್ ತೆಗ್ದಿರ್ಲ ಅವ ಟ್ರೈ ಮಾಡಿ ನೋಡ್ಲು. ಇವ ಅವನ್ ಟ್ರೈ ಮಾಡಿ ನೋಡು. ನಾನು ಇವರೇ ಪರ್ಫೆಕ್ಟ್ ಕೂತಾವ್ ಬಿಡು. ಔಟ್ ಟ್ರೈ ಮಾಡಿ ನೋಡು. ಅದ್ರೊಳಗಿಂದ ಒಂದ್ ಫೈನಲ್ ಮಾಡಕ್ ಬರ್ತೈತಿ. ಚಿಕ್ಕಗ್ ಶೂಸ್ ತಗೊಂಡ್ವಿ, ಹಗ್ದಿ ನಮಗ್ ಬೇಕಂಗನ ಕರೆಕ್ಟ್ ಸಿಕ್ಕು. ಆಕ್ಚುಲಿ ಸಿಗ್ತಾವೋ ಇಲ್ಲೋ ಅಂತ ಅನ್ಸಾಕತ್ತಿತ್ತು, ಬಟ್ ಸಿಕ್ಕು. ವಾಪಸ್ ಮನಿಗ್ ಹೋಗಿ ಚಿಕ್ಕನ್ ಮನ್ಯಾಗ ಬಿಟ್ಟು ನಾವು ಫ್ರೆಶ್ ಆಗಿ ಮತ್ತೀಗ ವಾಪಸ್ ಹೊಂಟಿವಿ. ಮುಂಜಾನೆ ಅಲ್ಲ, ನಿನ್ನೆ ರಾತ್ರಿದಿಂದ ಹಿಂಗಂದ್ರೆ ಹಿಂಗ ನಡ್ದೈತಿ. ಬರೇ ಒಂದಗಣ ಕೆಲ್ಸದ ಮೇಲೆನ ಅದೀವಿ. ಒಂದ್ ಕೆಲ್ಸ ಮುಗ್ಸುದು, ಇನ್ನೊಂದ್ ಕೆಲ್ಸಕ್ಕೆ ಬೆನ್ ಹತ್ತೋದು, ಆದ್ ಕೆಲ್ಸ ಮುಗ್ಸುದು, ಮತ್ ಇನ್ನೊಂದ್ ಕೆಲ್ಸದ ಬೆನ್ ಹತ್ತೋದು. ಇಲ್ಲಿ ತನಕ ನಮ್ ಲಿಸ್ಟನ್ನ ಮುಗ್ದಿಲ್ಲ ಕೆಲ್ಸದ. ಸೊ ಈಗ ಹೊಂಟೀವಿ ಒಂದು ಇವೆಂಟ್ ಐತಿ. ಸೊ ಅದು ಯಾವ ಇವೆಂಟ್ ಐತಿ, ಎಕ್ಸಾಕ್ಟ್ಲಿ ನಾವು ಎಲ್ಲಿ ಹೊಂಟೀವಿ ಅದನ್ನೆಲ್ಲ ನಾನು ನಿಮಗೆ ಇವೆಂಟ್ಗನ್ನ ಕರ್ಕೊಂಡು ಹೋಗಿ ಹೇಳ್ತೀನಿ. ಸೊ ಚಲೋ ಸಸ್ಪೆನ್ಸ್ ಇತ್ತದ. ಹಾ, ಫೋನ್ ಬರಾಕತ್ತೈತಿ, ಲಗು ಬರ್ರಿ. ಅದೇನೇನೆಲ್ಲ ಪ್ಲಾನ್ ಮಾಡಿದ್ವಿ, ಖರೆ ಆ ಪ್ಲಾನ್ ನಮ್ ತಕ್ಕಂಗ ಆಗ್ಲಿಲ್ಲ ಅವಾಗ. ಸೊ ಇನ್ ಡೀಟೇಲ್ ಹೇಳ್ತೈತಿ ಎಲ್ಲ ಮುಂದೆ ಆಮೇಲೆ. ಸೊ ಚಲೋ ಲೆಟ್ಸ್ ಗೋ. ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ. ಇವ್ರು ಯಾರಪ್ಪ ಇಷ್ಟೊಂದು ಜನ ಕೂತಾರು, ವಿನಯವರು ಏನವ್ರ ಜೊತೆ ಡಿಸ್ಕಸ್ ಮಾಡಕತ್ತಾರು ಅಂತ ನಿಮ್ಮ ಮನಸ್ಸೊಳಗೆ ಪ್ರಶ್ನೆ ಬಂದಿರ್ಬೋದು. ಎಷ್ಟ್ 2-3 ತಿಂಗಳದ ಹಿಂದೆ ನಿಮ್ಗೆಲ್ಲರಿಗೂ ನೆನಪಿರ್ಬೋದು. ನಾನು ನಿಮ್ಗೆಲ್ಲರಿಗೂ ಹೇಳಿದ್ನಿ ಒಂದು ಸರ್ಪ್ರೈಸ್ ಪ್ಲಾನ್ ಐತಿ, ಒಂದು ಬಿಗ್ ಅನೌನ್ಸ್ಮೆಂಟ್ ಐತಿ, ನಾನು ಅದನ್ನು ಚಾನಲ್ ಒಳಗೆ ಹೇಳ್ತೀನಿ ಅಂತ.
ಬಟ್ ನಡು ಏನಾಯ್ತು ಅಂದರೆ ನಮ್ಮೆಲ್ಲರದು ಹೆಲ್ತ್ ಒಂದು ಸ್ವಲ್ಪ ಅಪ್ಸೆಟ್ ಆಯಿತು. ಆಮೇಲೆ ಈ ಸರ್ಪ್ರೈಸ್ ಪ್ಲ್ಯಾನ್ ಒಳಗನ ನಾವು ಇಷ್ಟೊಂದು ಬ್ಯುಸಿ ಆದ್ವಲ್ಲ ಈ ಕೆಲಸದ ಒಳಗೆ, ಅದು ಸರ್ಪ್ರೈಸ್ ನಿಮ್ಮ ಜೊತೆ ಶೇರ್ ಮಾಡೋದನ್ನು ಉಳಿದೋಯ್ತು. ಹೀಗಾಗಿ ಇವತ್ತು ಹೇಳಾಕತ್ತೀನಿ. ಏನಪ್ಪ ಸರ್ಪ್ರೈಸ್ ಅಂದ್ರೆ, ವಿನಯ್ ಅವರು ಅವರ ಕ್ಲೋಸ್ ಫ್ರೆಂಡ್ ಸೂರಜ್ ದೇಸಾಯಿ ಅವ್ರ ಜೊತೆ ಒಂದು ಹೊಸ ಪ್ರೊಡಕ್ಷನ್ ಹೌಸನ್ನು ಸ್ಟಾರ್ಟ್ ಮಾಡ್ಯಾರು. ಈ ಪ್ರೊಡಕ್ಷನ್ ಹೌಸ್ ಮುಖಾಂತರ ವೆಬ್ ಸೀರೀಸ್, ಡಾಕ್ಯುಮೆಂಟ್ರೀಸ್, ಶಾರ್ಟ್ ಮೂವೀಸ್, ಆಲ್ಬಮ್ ಸಾಂಗ್ಸ್ ಈ ರೀತಿ ಭಾಳಷ್ಟು ಎಲ್ಲ ಒಂದು ಚಲೋ ಕ್ವಾಲಿಟಿ ಕಾಂಟೆಂಟ್ ಕೊಟ್ಟು ನಿಮ್ಮೆಲ್ಲರಿಗೆ ಎಂಟರ್ಟೈನ್ ಮಾಡಬೇಕು ಅಂತ ಒಂದು ಪ್ರಯತ್ನ ನಡೆದೈತಿ, ಒಂದು ಪ್ಲಾನ್ ಐತಿ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಸೊ ಅದರದನ ಫೈನಲ್ ರಿಸಲ್ಟ್ ಅಂತ ಈಗ ಮಾರ್ಚ್ 15ಕ್ಕೆ ವ್ಯೂಹ ಅಂತ ಒಂದು ಮೂವಿನ ರಿಲೀಸ್ ಮಾಡಾಕತ್ತೀವಿ. ಸೊ ಇವತ್ತು ಅದರದನ ಒಂದು ಟೀಸರ್ ಕಾರ್ಯಕ್ರಮ ಇತ್ತು. ಆ ಟೀಸರ್ ಕಾರ್ಯಕ್ರಮಕ್ಕನ ನಾವು ಹೋಗಿದ್ವಿ. ಅದ ಒಂದು ಏನಪ್ಪ ಗುಡ್ ನ್ಯೂಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ. ಸೊ ಇದು ಐತಿ ವ್ಯೂಹ ಫಿಲ್ಮದ ಮೇನ್ ಪೋಸ್ಟರ್. ಈ ಪೋಸ್ಟರ್ ಮೇಲೆ ಯಾರೆಲ್ಲ ಆ್ಯಕ್ಟರ್ಸ್ ಕಾಣಕತ್ತಾರೋ ಅವರೆಲ್ಲ ಬೆಳಗಾವಿ ಆ್ಯಕ್ಟರ್ಸ್ ಅನ್ನದಾರು. ಈವನ್ ಫುಲ್ ಮೂವಿ ಎಲ್ಲ ಬೆಳಗಾವಿ ಒಳಗನ ಶೂಟ್ ಆಗೈತಿ. ಅದು ಒಂದು ನಮಗೆ ಹೆಮ್ಮೆ, ನಮ್ಮ ಊರಾಗ ಶೂಟ್ ಆಗಿದ್ದ ಮೂವಿ ಅಂತ ಒಂದು ಇರ್ತತ್ತಲ್ಲ, ಸ್ಪೆಷಲ್ ಅಟ್ಯಾಚ್ಮೆಂಟ್. ಸೊ ಇದು ಮಾರ್ಚ್ 15ಕ್ಕೆ ರಿಲೀಸ್ ಆಗಾಕತ್ತೈತಿ. ಹೀಗಾಗಿ ನೀವು ಎಲ್ಲರೂ ಬರಬೇಕು. ಮಸ್ತ್ ಮೂವಿ ಐತಿ, ಚಲೋ ಸ್ಟೋರಿ ಐತಿ, ಎಲ್ಲ ಫ್ಯಾಮಿಲಿ ಕೂತ್ ನೋಡೋ ಹಂಗೈತಿ. ಎಲ್ಲರದು ನಮಗೆ ಸಪೋರ್ಟ್ ಬೇಕು. ಸೊ ಇಲ್ಲಿ ಸ್ಟೇಜ್ ಮೇಲೆ ಏನು ಕಾಣಕತ್ತಾರಲ್ಲ, ಇವರು ವಿನಯ್ ಅವರ ಕ್ಲೋಸ್ ಫ್ರೆಂಡ್ ಸೂರಜ್ ದೇಸಾಯಿ. ಆಲ್ರೆಡಿ ಮೇಘ್ನಾ ರಾಜ್ ಜೊತೆ ಒಂದು ಮೂವಿನ ಮಾಡ್ಯಾರು. ಇದು ಅವರ ಸೆಕೆಂಡ್ ಮೂವಿ. ಸೊ ನಾವು ಈ ಮೂವಿದ ಪಾರ್ಟ್ ಅದೀವಿ. ಆಮೇಲೆ ಇದ್ರದ್ದು ಫುಲ್ ಟೀಸರ್ ನಿಮಗೆ ಸಿನೆಮೆಟಿಕ್ ಜರ್ನಿ ಯೂಟ್ಯೂಬ್ ಚಾನಲ್ ಒಳಗೆ ನೋಡಕ್ಕೆ ಸಿಗ್ತೈತಿ. ಪ್ರೊಡಕ್ಷನ್ ಹೌಸ್ ಹೆಸರು ಸಿನೆಮೆಟಿಕ್ ಜರ್ನಿ ಅಂತನೇ ಐತಿ. ಸೊ ಅದರದ್ದು ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ. ಒಂದು ಸರ್ತಿ ನೀವು ಹೋಗ್ರಿ, ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಟೀಸರ್ ನೋಡ್ರಿ, ನಿಮ್ಗೆ ಹೆಂಗೆ ಅನಿಸ್ತು ಹೇಳ್ರಿ. ಮತ್ತು ಮಾರ್ಚ್ 15ಕ್ಕೆ ಎಲ್ಲರೂ ಕೂಡಿ ಮೂವಿನ ನೋಡೋದು ಮರಿಬೇಡ್ರಿ. ಮತ್ತು ಇದರದ್ದು ಡೀಟೇಲ್ಡ್ ವಿಡಿಯೋ ನಾನು ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಿನೆಮೆಟಿಕ್ ಜರ್ನಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆ ಚಾನಲ್ನು ನಮ್ದು ಐತಿ. ವ್ಯೂಹ ಫಿಲ್ಮ್ದ ಟ್ರೇಲರ್ ನೋಡ್ರಿ, ಹೆಂಗೆ ಅನಿಸ್ತು ನಿಮ್ಗೆ? ಎಲ್ಲರಿಗೂ ನಮಸ್ಕಾರ. ವಿವೋ ಫಿಲ್ಮ್ ಟ್ರೇಲರ್ ಇವಾಗ ತಾನೇ ನಮ್ಮ ಇವೆಂಟ್ ಒಳಗೆ ತೋರಿಸಿದ್ರು ಮತ್ತು ಪ್ರಮೋಷನ್ ಮಾಡಿದ್ರು. ನಮಗೆ ಭಾಳ ಸಂತೋಷ ಆಗತ್ತೆ. ಏನಂತಂದರೆ ಈ ಫಿಲ್ಮ್ ಕಂಪ್ಲೀಟಾಗಿ ಬೆಳಗಾವಿ ಒಳಗೆ ಶೂಟಿಂಗ್ ಆಗಿದೆ. ಮತ್ತು ಏನಂತಂದರೆ ಕನ್ನಡ ಚಿತ್ರರಂಗ ಒಳಗೆ ಏನಾದರೂ ಹೊಸ ಆ್ಯಕ್ಟರ್ಸ್ನೆಲ್ಲರೂ ಪ್ರೋತ್ಸಾಹ ಮಾಡ್ತಿದ್ದಾರೆ. ಅದಕ್ಕೆ ಭಾಳ ನೋಡಿ ತುಂಬ ಸಂತೋಷ ಆಗಿದೆ ನಮಗೆ. 15 ಮಾರ್ಚ್ ರಿಲೀಸ್ ಆಗ್ತಿದೆ ಫಿಲಿಮ್. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ರಿ ಅಂತಂದು ಹೇಳ್ತಾ ಇದ್ದೀನಿ. ಕನ್ನಡ ಚಿತ್ರರಂಗ ಇಂಡಸ್ಟ್ರಿಗೆಲ್ಲ ಪ್ರೋತ್ಸಾಹ ಮಾಡಿರಿ ಮತ್ತು ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡ್ರಿ ಅಂತಂದು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೀವೆಲ್ಲ ನೋಡ್ತಿರಲ್ಲ, ಎಲ್ಲ ನಿಮ್ಮ ಫ್ರೆಂಡ್ಸ್ ಪಕ್ಕ. ಥ್ಯಾಂಕ್ ಯು. ಫಿಲ್ಮದ ನೀವು ಟ್ರೇಲರ್ ನೋಡಿದ್ರಲ್ಲ? ನೋಡಿದ್ವಿ. ಹೆಂಗೆ ಅನಿಸ್ತು ನಿಮಗೆ? ಇಷ್ಟ ಆಯ್ತು. ಮಾರ್ಚ್ 15 ರಿಲೀಸ್ ಆಗೋದೈತಿ. ನಾವು ನೋಡ್ರಿ. ಓಕೆ ಡನ್. ಸಪೋರ್ಟ್ ಮಾಡ್ರಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಕರ್ಕೊಂಬರ್ರಿ. ಮತ್ತೆ ಫ್ಯಾಮಿಲಿ ನೋಡುವಂಗೈತಿ ಮೂವಿ, ಎಲ್ಲರೂ ಕೂತ್ಕೊಂಡು. ಸೊ ಎಲ್ಲರೂ ಬರ್ರಿ, ನಾವು ಎಲ್ಲರೂ ಬರ್ತೀವಿ. ಥ್ಯಾಂಕ್ ಯು. ಇವೆಂಟ್ ಮುಗೀತು. ಈಗ ಸಾನು ಧಾರವಾಡಕ್ಕೆ ಹೋಗ್ಯಾಳಲ್ಲ ಟ್ರಿಪ್ಪಿಗೆ. ಸೊ ಅಕ್ಕಿ ಬರೋ ಟೈಮ್ ಆಗೈತಿ. ಸೊ ಅಲ್ಲಿ ಕರೆಯಕ್ ಹೊಂಟಿವಿ. ಇನ್ನು ಡೈರೆಕ್ಟ್ಲಿ ಹೋಗ್ಬೇಕು. ಬ್ಯಾಕ್ ಟು ಬ್ಯಾಕ್ ನಡ್ದೈತಿ ನಮ್ದು ಇವತ್ತು. ಇದು ಮುಗಿಯೋಣ ಮತ್ತ ನಿಮ್ಮ ಮಮ್ಮಿ ಬಂದಾರ, ಅಲ್ಲಿ ಹೋಗ್ಬೇಕು ಮತ್ತ. ಸೊ ಹಿಂಗಾಗಿ ಮ್ಯಾಪ್ ಹಚ್ಕೊಂಡು ಹೊಂಟಿವಿ. ಅಂದ್ರ ಈ ಸೈಡ್ದಿಂದ ಸ್ಕೂಲ್ ಎಕಡೆ ಹೋಗ್ತೈತಿ. ಸುಮ್ಮನೆ ಆಲ್ರೆಡಿ ಆಕಿ ಬಂದ್ ನಿತ್ತಾಳು, ಮತ್ತ ತೀರಾ ತಡ ಆಗೋದು ಬೇಡ ಅಂತ ಮ್ಯಾಪ್ ಹಚ್ಕೊಂಡು ಹೊಂಟಿವಿ. ಸೊ ಚಲೋ ಲೆಟ್ಸ್ ಗೋ. ಸಾನೂನ ಕರ್ಕೊಂಬರೋನು. ಫುಲ್ ಧೋಪಳ. ಪಾಪ ನೋಡ, ಸಣ್ಣವ್ರದ ಗೋಲ್ ಇತ್ತು, ದೊಡ್ಡವ್ರದ ಸ್ವಿಮ್ಮಿಂಗ್ ಪೂಲ್, ಆಮೇಲೆ ದೊಡ್ಡವ್ರದ ಅಲ್ಲ. ನೀ ಎಷ್ಟು ಚೀರಾಡಿರ್ಬೇಕು ನೀ, ಯಾಕಂದ್ರೆ ನೀನ್ ಧ್ವನಿನ ಕೂತೈತಿ, ಆವಾಜ ಬರುವತ್ತ. ಫುಲ್ ಮಜ್ಜಾ ಮಾಡಿ ಬಂದಿ. ಆಮೇಲೆ ಪಾಪ ಸಣ್ಣವ್ರದಾಗ ನೀರ್ ಇಲ್ಲಿ ತನ ಬರತ್ತಿದ್ದು, ಇಲ್ಲಿ ತನ ಸ್ವಿಮ್ಮಿಂಗ್ ಡ್ರೆಸ್ ಹಾಕಿ ಕಳ್ಸಿದ್ ಚಲೋ ಆತ್ ನೋಡು. ಇಲ್ಲಿ ತನ ನೀರ್ ಬಂದಿದ್ದು. ನಮ್ಮ ಮಮ್ಮಿಗೆ ಅದ ಹೇಳಿದ್ನಿ, ಈ ಇಡೀ ದಿವ್ಸ ಅಲ್ಲಿ ಬರೀ ಸ್ವಿಮ್ಮಿಂಗ್ ಪೂಲ್ ದಾಗ ಇರ್ತಾಳ ಅಂತಂದು. ಇಲ್ಲಿ ತನ ನೀರ್ ಬಂದಿ. 2 ದಿನ ಇನ್ನು ಫುಲ್ ಸ್ಟೋರೀಸ್ ಕೇಳೋದಿನ. ನನಗ್ ತಲಾಗ ಹೋಗ ಕಂಜಿಕ್ ಬಿಡಾತಿತ್ತು. ಆಮೇಲೆ ಜಿಗಿಯುವುದು ಅಲೌಡ್ ಇತ್ತು. ಜಿಗದಿಲ್ಲ, ಸಿಗದೆ ಖರೆ ತಲಾಗ ಹೋಗ ಕಂಜಿಕ್ ಬಿಡಾತಿ. ಪೆರಣ ಕೂತ್ ಹಿಂಗ್ ಕಾಲ್ ಅಡ್ಗೆ
ಗ್ಯಾಸ್ತೆ ಹಾ ಆಮೇಲೆ ಹಿಂಗ್ ಮಾಡ್ದಲ್ಲ ಅದ್ ಕಲ್ಸಿದ್ರು ಹಿಂಗ್ ಕೈ ಹಿಡ್ಕೊಂಡ ಹಿಂಗ್ ಅದು ಸ್ವಲ್ಪ ಮಾಡ್ದೆ ಆಮೇಲೆ ಬಸ್ ಜಿಗದಲ್ಲ ಆಮೇಲೆ ಇಲ್ಲಿ ತನ ನೀರು ನಿನ್ ಜೋಡಿ ಯಾರ್ಯಾರು ಬಂದಿದ್ರು? ಮೂರ ಫ್ರೆಂಡ್ಸ್ ಓನ್ಲಿ 3 ಫ್ರೆಂಡ್ಸ್ ಇದ್ರಿ ಪೂರ ಸ್ವಿಮ್ಮಿಂಗ್ ಪೂಲ್ ದಾಗ. ಮಸ್ತ್ ಚಾನ್ಸ್ ಹಿಡಿದ ನಡಿ ಮನ್ಯಾಗ ಹೋಣ ಎಲ್ಲ ಹೇಳಕ್ಕೆ ಸ್ಟೋರಿ. ಚಿಕ್ಕು ಹಾದಿ ಕಾಯಕತ್ತ ನಿಂದ ಸಾನು ಅಕ್ಕ ಇಡೀ ದಿನ ಕಾಣುವಾಳ ಎಲ್ಲಿ ಹೋಗ್ಯಾಳತ್ತ. ಮೂರ್ ಫ್ರೆಂಡ್ಸ್ ಬಂದಿದ್ರು ಚಲೋ ಸಾನುನ್ ಕರ್ಕೊಂಡ್ವಿ. ಇನ್ ಮನಿಗ್ ಹೋಗ್ಬೇಕು. ಸಾನು ಫುಲ್ ಸ್ಟೋರೀಸ್ ಹೇಳಕ್ಕಿದಾಳು. ಮ್ಯಾರೇಜ್ ಹೋಗೋಣ ಅಜ್ಜಿ ಬಂದಾಳಿಗ ಆಲ್ರೆಡಿ. ಏನ್ ಅಜ್ಜಿ ಕೂತ್ ಕೇಳ್ತಾಳ ನೀನು ಎಲ್ಲಾ ಸ್ಟೋರೀಸ್ ಏನು ನಮ್ಮ ಮಾತಾಡೋಣ ದನಿ ಇದು ಆಗತ್ತೆ. ದನಿ ಕೂತೈತಿ ಆಲ್ರೆಡಿ. ಮನಿ ಹೋಗಿ ಮಾತಾಡೋಣತ್ತ ಸ್ವಲ್ಪ ನೀರ್ಗಿ ಕುಡಕತ್ತ. ಅವ ಹೆಂಗ್ ಮಾಡತ್ತ ನೋಡಕ್ಕೆ ನೋಡಿ ತಳಗ್ ಬಿಡ್ಲ ಹೆಂಗ್ ಹೋಗಿ ಅಪ್ಕೋತಾನ ನೋಡು. ಚಿಕ್ಕು ಯಾರು ಬಂದ್ರು? ಅಕ್ಕ 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 ಬಂದ್ಲು ಟ್ರಿಪ್ಪಿಗೆ ಹೋಗಿ. ಅಕ್ಕ ಹ್ಞೂ ನಡಿ ಕರ್ಕೋತತ್ ನೋಡಿ. ಅಕ್ಕಿದ ಅಲ್ಲಿ ಮಮ್ಮಿದು ಅಕ್ಕಿದ ನೋಡಿಲ್ ಮಮ್ಮಿ 2 ದಿನ ಫುಲ್ ಸ್ಟೋರೀಸ್ ಕೇಳ್ದೇನ್ ಟ್ರಿಪ್ಪಿಂದ. ಹಾ ನೀ ಹೋಗಿದ್ದಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿದಿದ್ದಿ? ಫುಲ್ ಸ್ವಿಮ್ಮಿಂಗ್ ಪೂಲ್ ಒಳಗ ಆಟ ಆಡಿ ಬಂದ. ನೀ ಡ್ರೆಸ್ ಬಿಟ್ಟಿದ್ದಿ? ಯೂನಿಫಾರ್ಮ್ ಹಾಕಿ ಕಳ್ಸಿತ್ತು ಹೋಗುಮುಂದ ಎಕ್ಸ್ಟ್ರಾ ಡ್ರೆಸ್ ಕಳಿಸ್ರ ಅಂತ ಹೇಳಿದ್ರು. ಅವೆಲ್ಲ ಬಹುಶಃ ಚೇಂಜ್ ಮಾಡಿ ಕಳ್ಸ. ನೀರಾಗ ಆಟ ಆಡಿ ಫಸ್ಟ್ ಟ್ರಿಪ್ ಹಾಕಿದ್ದ. ಹೌದು ಹೆಂಗ ಅನಿಸ್ತವ? ಮಸ್ತ್. ಕಟ್ತೀನಿ ನಡಿ. ಬೇರೆ ಡ್ರೆಸ್ ಚೇಂಜ್ ಮಾಡಕೈತ್ ನೋಡಿ. ಹೋಗ್ಲೇನತ್ತ ಇವ್ ಬಂದ ನೋಡ. ಹೋಗ್ ನೀನು. ಅವ ಏನ್ ಮಾಡ್ತಾನ ಗೊತ್ತಾನ ನಿಂದ್ರ ಅದೇನೆ ಅಷ್ಟ್ ತುಗಂಗಿಲ್ಲ ಸನೆ ಬ್ಯಾಡ್ ಗಪ್ಪ ಸಾನು. ಅದೇ ಕುಂತ ಸುಮ್ ಕೂತ್ರನ ರಿಲ್ಯಾಕ್ಸ್ ಅನಸ್ತತ್. ಹಂಗ ಮಾಡ್ಬೇಡ ಗಪ್ಪ ಒಂದ್ ಸ್ವಲ್ಪ. ನಾವು ಈಗ ದೊಡ್ಡವರಾಗ್ಯಾವಲ್ಲ ನಮಗ್ ಹಿಂಗ ತಿರುಗಿ ಬಂದಂಗ ಆಗ್ತದ ಗಪ್ಪಿರ. ಅವ ನೀ ಎಳಿಬೇಕಂದ ಕುಂಡಿರ್ತಾನ ನೋಡಲ್ಲ ಹೆಂಗ ಮಸ್ತ್ ಆಗೈತಿ. ಇಬ್ರಿಗೆ ಅವ್ರಿಗೆ ಆಟ ಆಡಕ್ ಅವ್ರ ಇಲ್ಲೇ ಇರ್ತಾರ ಆಟ ಆಡೋದಿತ್ತಂದ್ರ. ನಾನ್ ಡ್ರಾಯಿಂಗ್ ಇಲ್ಲಿ ಮಾಡುತ್ತೇನೆ. ಹಂಗ ಮಜಾ ಬತ್ತ ನೋಡಲ್ಲ ಹೆಂಗ್ ಮಾಡತ್ತಾನ. ಅವಂಗೇನೆಲ್ಲ ಉಳ್ಳಟ ಅಂತದೆಲ್ಲ ಮಜಾ ಬರ್ತೈತ ಅವಂಗ. ಅದಲ್ಲ ಏ ಸಾನು ಸಾವ್ಕಾಶ ಅಟ್ ಜೋರ್ ಮಾಡುದಿಲ್ಲ. ಸಾನು ಅಟ್ ಜೋರ್ ಮಾಡುದಿಲ್ಲ. ಸಾವ್ಕಾಶ ತಮ್ಮಾಗ ಹತ್ತಿಗಿತ್ತಿತ್ತ ಗಪ್ಪ ಅವಂಗೊಂದ್ ಚಾನ್ಸ್ ಕೊಡ. ಕೈಯಾಗ ಅದ ಪರ್ಫ್ಯೂಮ್ ತಗೊಂಡ್ ಬಂದಾನ ಅಲ್ಲಿದ ತೈಲ್ ಸಾನ. ಬಾಳನ ಇಲ್ಲಿ ಕುಂಡ್ರಾಕ ಹಿಂಗ ಎಕ್ದಮ್ ಶಾಂತ ಅನಸ್ತತೆ. ಇವ್ರೇನ ಈಗ ದಡ್ಗಿ ಅಬ್ಸಾರು ರಾತ್ರಿ ಬಂದ್ ಹಿಂಗ್ ಶಾಂತ ಕುಂಡ್ರಾಕ ಅನಸ್ತದ. ಹಾ ಮಸ್ತ್ ಗಾಳಿ ಬರ್ತೈತ. ಹೌದ ಇವ್ರು ಕೂತಿರ್ತಾರ ಇಲ್ಲೇ ಕುಂಡಿರ್ತಾರ. ಕೊಡು ಸಾನು ಕೊಡು ಬಾಲ್ ಸಂಬಂಧ ಹಂಗ ಮಾಡತ್ತನ್ ಕೊಡು ಸಾನು. ಸಾನು ನೀ ಬಾಲ್ ಕೊಡು ನೋಡ್ಲಾ. ಅದ ಹೇಳತ್ತೇನೆ ನಾವ್ ಹಂಗ ಮಾಡ್ರ ಅವ್ ಬಡ್ಯಾಕ್ ಕಲಿತಾನ. ಕೊಟ್ಟು ಬಿಡು ಸಾನು. ಹಂಗ ಕಾಡಿಸ್ಬೇಡ ಕೊಟ್ಟು ಬಿಡ. ಚಿಕ್ಕು ಎಲ್ಲಿ ಹೋಗಿದ್ಲ ಅಕ್ಕ? ಎಲ್ಲಿ ಕಾಪೆಲ್ಲ ಎಲಿ ಬಿದ್ದೈತಿ ಕಾಪೆತ ಆಕಿ ಸಾನು ಹಂಜೋಡ ಗ್ರಾಸ್ ನೋಡ್ಕೇಸಿನ ಕಪ್ಪಿ ಬಂದ್ರೆ ಒರಿಜಿನಲ್ ಗ್ರಾಸ್ ಇಲ್ಲ ಅದ ಮ್ಯಾಟ್ ಐತಿ. ಮತ್ ಇಲ್ಲೆಲ್ಲಿ ಏರ್ ಕಪ್ಪಿ ಯಾವಾಗ ಬರ್ಬೇಕು ಜಂಪ್ ಹೊಡೋದ? ಮಜಾ ಅಂತ ಮಾಡಿದೆ. ಏ ಹಂಗ ಮಾಡ್ಬೇಡ ಬಬ್ಬು. ಸಾನು ನೀ ಅಕ್ಕದಿಲ್ಲ ನೋಡ್ಲ ಹಂಗ ಕಾಡಿಸ್ತಾಳ ಬರೇ ಒಂದ ಪಾಪುಗ ಚಲೋ ಐತೆ ಜೋಕಲ್. ಚಿಕ್ಕು ಹೆಂಗ್ ನೋಡತ್ತಾನ ನೋಡಿ ಜೋಕಾಲ ಕೂತಾಳ ಅಜ್ಜಿ.